ರೇಣುಕಾಸ್ವಾಮಿಯನ್ನ ಚಿತ್ರಹಿಂಸೆ ಕೊಟ್ಟು ಕೊಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿಯನ್ನ ಕೊಡ್ತಾ ಇದ್ವಿ. ದರ್ಶನ್ ಗ್ಯಾಂಗ್ನ ಮೂವರಿಗೆ ಜಾಮೀನು ಮಂಜೂರಾಗಿದೆ. A15, A16, A17 ಮೂರು ಜನರಿಗೆ ಜಾಮೀನು ಮಂಜೂರಾಗಿದೆ. ಮೂವರಿಗೆ ಜಾಮೀನು ಮಂಜೂರು ಬೆನ್ನಲ್ಲೇ ದರ್ಶನ್ರನ್ನ ವಿಜಯಲಕ್ಷ್ಮಿ ಅವರು ಭೇಟಿಯಾಗಿದ್ದಾರೆ. ಕಳೆದ ವಾರವಷ್ಟೇ ದರ್ಶನ್ರನ್ನ ತಾಯಿ ಮೀನಾ ತೂಗುದೀಪ ಅವರು ಭೇಟಿಯಾಗಿದ್ರು. ಕೋರ್ಟ್ ಬೆಳವಣಿಗೆಗಳ ಬಗ್ಗೆ ದರ್ಶನ್ಗೆ ವಿಜಯಲಕ್ಷ್ಮಿ ಅವರು ಮಾಹಿತಿಯನ್ನು ಕೊಡ್ತಾ ಇದ್ದಾರಂತೆ. ಸೆಪ್ಟೆಂಬರ್ 27ಕ್ಕೆ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಮುಂದೂಡಿಕೆಯಾಗಿದೆ. ಈಗ ನೋಡ್ತಾ ಇರುವಂತಹ ದೃಶ್ಯ ಬಳ್ಳಾರಿಯ ಜೈಲಿಗೆ ಪತ್ನಿ ವಿಜಯಲಕ್ಷ್ಮಿ ಅವರು ಭೇಟಿ ಕೊಟ್ಟಂತಹ ಸಂದರ್ಭ. ಸೊ ಅಲ್ಲಿ ಸಂದರ್ಶಕರ ಕೊಠಡಿಯಲ್ಲಿ ದರ್ಶನ್ರನ್ನ ಭೇಟಿಯಾಗೋದಕ್ಕೆ ಅಂತ ಅವರು ಟೋಟಲ್ ಆಗಿ ಪರಪ್ಪನಗ್ರಹಾರದಿಂದ ಬಳ್ಳಾರಿ ಜೈಲಿನ ತನಕ ದರ್ಶನ್ ಅವರು ಹೋದಾಗ್ಲಿಂದ ಇದು 8ನೇ ಸ್ಥಳಕ್ಕೆ ಅವ್ರು ಹೋಗ್ತಾ ಇರೋದು, ಅವ್ರನ್ನ ಮೀಟ್ ಮಾಡೋದಕ್ಕೆ ಅಂತ. ಪರಪ್ಪನಗ್ರಹಾರದಲ್ಲೂ ಕೂಡ ಪ್ರತಿ ಸೋಮವಾರ ಅವ್ರು ಹೋಗ್ತಾ ಇದ್ರು. ಈಗ ಬಳ್ಳಾರಿ ಜೈಲಿಗೂ ಕೂಡ ಪ್ರತಿ ಸೋಮವಾರ ಹೋಗೋ ರೀತಿ ಆಗಿದೆ. ಸೊ ಇವತ್ತು ಕೂಡ ಅಷ್ಟೇ ವಿಜಯಲಕ್ಷ್ಮಿ ಅವರು ಬಂದಿದ್ದಾರೆ. ಅವ್ರ ಜೊತೆಗೆ ದರ್ಶನ್ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಂತವರು ಭೇಟಿಗೆ ಅಂತ ಅವಕಾಶವನ್ನ ಬಯಸಿ ಬಂದಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ದರ್ಶನ್ ಈಗಾಗಲೇ ಚಡಪಡಿಸ್ತಾ ಇದ್ದಾರೆ ಬೇಲ್ ಯಾವಾಗ ಮಂಜೂರಾಗುತ್ತೆ ಅಂತ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ ಈ ಮೂರು ಜನ ಅಂದ್ರೆ A15, A16, A17ಗೆ ಜಾಮೀನ್ ಮಂಜೂರಾಗಿದೆಯಲ್ಲ, ಏನೇನ್ ಕಂಡೀಷನ್ಸ್ ಅನ್ನೋದು ಈಗಲಾದ್ರೂ ಗೊತ್ತಾಗಿದೆಯಾ ಹೇಗೆ ಅಂತ? ಮತ್ತು ಇವತ್ತು ಆರ್ಡರ್ ಕಾಪಿ ಅವರಿರುವಂತಹ ಜೈಲಿಗೆ ಇವತ್ತೇ ತಲುಪಬಹುದಾ ಅಥವಾ ನಾಳೆ ತನಕ ಅವ್ರು ವೇಟ್ ಮಾಡಬೇಕಾಗತ್ತಾ? ಷರತ್ತುಗಳು ವಿಧಿಸುವಂಥದ್ದು ಮಮತಾ, ಯಾವುದೇ ರೀತಿಯ ಸಾಕ್ಷಿಗಳ ಮೇಲೆ ಪ್ರಭಾವನ ಬೀರಬಾರದು ಮತ್ತು ಏನು ಭಾರತ ದೇಶವನ್ನು ಬಿಟ್ಟು ಹೊರಗಡೆ ಹೋಗಬಾರದು ಅನ್ನೋದ್ರ ಬಗ್ಗೆ ಎರಡನ್ನೂ ಕೂಡ ಷರತ್ತನ್ನ ವಿಧಿಸಿರುವಂಥದ್ದು. ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಪ್ರಕರಣಕ್ಕೆ ಏನಾದರೂ ತನಿಖಾಧಿಕಾರಿಗಳು ಏನಾದರೂ ಕರೆದ್ರೆ ಆ ಸಂದರ್ಭದಲ್ಲಿ ತನಿಖೆಗೆ ಸಹಕಾರವನ್ನ ಮಾಡಬೇಕು ಅಂತೇಳಿ ಇಷ್ಟು ಷರತ್ತುಗಳನ್ನ ವಿಧಿಸಿದ್ದಾರೆ. ಜೊತೆಗೆ ಯಾವುದೇ ರೀತಿಯ ಸಾಕ್ಷಿಗಳ ಮೇಲೆ ಪ್ರಭಾವನ ಬೀರಬಾರದು ಅನ್ನೋದ್ರ ಬಗ್ಗೆ ಪ್ರಮುಖವಾದ ವಿಚಾರಗಳಿದ್ದಾವೆ. ಇವತ್ತು ಆದೇಶದ ಪ್ರತಿ ಸಿಕ್ಕುವಂಥದ್ದು ತುಂಬಾ ಕಡಿಮೆ. ಯಾಕೆಂದ್ರೆ ನಾಳೆ ಇದರ ಪ್ರೊಸೀಜರ್ಗಳೇನಿದೆ ಆ ಪ್ರೊಸೀಜರ್ಗಳನ್ನ ಮಾಡುವಂತ ಸಾಧ್ಯತೆಗಳಿದಾವೆ. ನಾಳೆ ಸಂಜೆ ಒಳಗಾಗಿ ಈ ಮೂರು ಜನ ಆರೋಪಿಗಳೇನಿದ್ದಾರೆ ಇವರೆಲ್ಲರೂ ಕೂಡ ತುಮಕೂರು ಜೈಲಿನಲ್ಲಿ ಇರುವಂತದ್ದು. ಯಾಕೆಂದ್ರೆ ಈ ಪ್ರಕರಣ ಆದ ಬಳಿಕ ತನಿಖಾಧಿಕಾರಿಗಳೇ ಒಂದು ಮನವಿಯನ್ನ ಕೋರ್ಟ್ಗೆ ಮಾಡ್ಕೊಂಡಿದ್ರು. ಅಂದ್ರೆ ಇವರು ಕೊನೆಯ ಮೂರು ಜನ ಆರೋಪಿಗಳು ಸಾಕ್ಷಿನಾಶ ಪ್ರಕರಣದಲ್ಲಿ ಮತ್ತು ಶವ ವಿಲೇವಾರಿ ಪ್ರಕರಣದಲ್ಲಿ ಭಾಗಿಯಾದಂತವರು. ಇವರ ಮೇಲೆ ಇನ್ನುಳಿದ ಆರೋಪಿಗಳು ಹಲ್ಲೆ ಮಾಡುವಂತ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಅವರ ಮೇಲೆ ಪ್ರಭಾವವನ್ನ ಬೀರುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಆ ಹಿನ್ನೆಲೆಯಲ್ಲಿ ಅವರನ್ನ ತುಮಕೂರು ಜೈಲಿಗೆ ವರ್ಗಾವಣೆಯನ್ನ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರು. ಈಗ ಇವರೆಲ್ಲರೂ ಮೂರು ಜನ ಆರೋಪಿಗಳು ಜೊತೆಗೆ ಇನ್ನೊಬ್ಬ ಆರೋಪಿ ಅಂದ್ರೆ ಚಿತ್ರದುರ್ಗದಿಂದ ಕರ್ಕೊಂಡು ಬಂದಂತ ಡ್ರೈವರ್ ರವಿಶಂಕರ್ ಏನಿದ್ದ ಆತನು ಕೂಡ ತುಮಕೂರು ಜೈಲಿನಲ್ಲೇ ಇರುವಂತದ್ದು. ಈಗ ಮೂರು ಜನ ಆರೋಪಿಗಳು ಬಹುತೇಕ ನಾಳೆ ಸಂಜೆ ಒಳಗಾಗಿ ತುಮಕೂರು ಜೈಲಿನಿಂದ ಬಿಡುಗಡೆ ಆಗುವಂತ ಸಾಧ್ಯತೆಗಳಿರುವಂತದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.